ಆದ್ರ ಎಲ್ಲ ನಾಶ ಆಗಿ ಹೋಯ್ತು. ಯಾಕ ಮರ್ತಿದ್ರಿಂದ ಮರಿವಿಗೆ ಬಿದ್ದಿದ್ರಿಂದ ನಮ್ಮಲ್ಲಿ ಅವಸಂಕದ ರಾಯನಗೌಡ ಧರ್ಮರ ಜೋಡಿ ವಾರ ಹಾಕದ. ಒಯ್ಬೇಡ ಗೌಡ, ನಿನ್ನ ಮಗಳನ್ನ ಕರ್ಕೊಂಡು ಒಯ್ಬೇಡ. ಧರ್ಮರ ಜಡಿ ನೀರು ಪರ್ವರಿ ಬೀಳಬಾರ್ದು. ಈ ಧರ್ಮರ ಜಡಿ ನೀರು ಬೆವರಿಗೆ ಇರಬೇಕು ಅಂತಂದಾಕ್ರ. ನೀವ್ಯಾರು ಅಂದವ ದರ್ಪ ನೀವ್ಯಾರು ಅಂದವ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ಬುತ್ತಿ ತಯಾರು ಮಾಡಿ ಕಂಟ್ಲಿ ಎತ್ತ ತಗೊಂಡು ಮಗಳ ಕಣಬಾಯಿನ ಕರ್ಕೊಂಡು ಏನು ಸಂಕ ಸೀಮಿಯಾಗ ಹೋಗುದ್ರೊಳಗ ಒಂದ್ ಎತ್ತಿನ ಕಾಲ ಮುಂದ ಒಂದ್ ಎತ್ತಿನ ಕಾಲ ಹಿಂದ ಅಲ್ಲೇ ಹೊಟ್ಟೆಯಾಗಿ ಮಲಕಾರ್ಸಿದ್ದ ಮಾತಾಡಿ ಹೇಳ್ದ. ಹೌದು ಯಾರು ಅವ ಕತಿ ಹೇಳ್ತಿದ್ದ. ರಾಯನಗೌಡ ನಂದ ಅಷ್ಟ ಭೂಮಿ ಇಷ್ಟ ಭೂಮಿ ನನ್ನ ವಾಡೆ ನನ್ನ ದರ್ಪ ಹಿಂಗ ಶ್ರೀಮಂತಿಗೆ ಹೇಳ್ತಿದ್ರು. ಮಗಳ ಕುತ್ತ ಹೂ ಹತ್ತಿದ್ರು. ಮಗಳ ಮಕ್ಕೊಂಡಿದ್ರ ಕಡೆ ಹೊಟ್ಟಾಗಿ ಮಲಕಾರ್ಸಿದ್ದು ಹೂ ಹತ್ತಿದ್ದ. ಯಾರಿಗಾರ ಮಲಕಾರ್ಸಿದ್ದಿಗೆ ನೋಡ್ರಿ, ಮಗಳು ಗಾಡಿಯಾಗ ನಿಂತು ಬಂದು ಮಕ್ಕೊಂಡಾಳ. ಗಾಡಿ ಒಳಗ ಮಕ್ಕೊಂಡ್ರ ತಿರುಗಿ ನೋಡ್ತಾನೆ ಯಾರು ಹೂ ಅತ್ತಾರ ಅಂತ ಹೇಳಿ ಹೊಟ್ಟಾಗ ಮಲಕಾರ್ಸಿದ್ದು ಹೂ 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 ಹತ್ತಿದ್ರು. ಯಾವಾಗ ಬೆವರ್ಗಿ ಸೀಮಿ ದಾಟಿ ಸಂಕ ಸೀಮ್ಯಾಗ ಹೋಗಿದ ಅಲ್ಲೇ ಎತ್ತ ನಿತ್ತ ಬಿಟ್ಟು ನೋಡಿ. ಹೌದು ಹೇಳಿದ್ರಿಲ್ಲ ಹೇಳಿರಿಲ್ಲ. ಅಟ್ರೆ ಅರು ಬೇಕಿಲ್ಲ ಗೌಡ. ಸಜ್ಜಿ ತಿನ್ನಾಗಿದ್ದಾವ ಇವ್ ನವನಿ ತಿನ್ನಾಗ ಬರ ಮುಂದ ಸಜ್ಜಿ ತಿನ್ನಾಗ ಬಂದಿದಿ. ಸಜ್ಜಿ ತೆನಿಯಾಗಿ ಬಾ, ನವನಿ ತೆನಿಯಾಗಿ ಬಾ. ಬರೋ ಮುಂದ ಹೋಗು ಮುಂದೆ ಸಜ್ಜಿ ತೆನಿಯಾಗಿ ಶಾಟದು. ಏನು ಇಲ್ಲಿ ಏನದ ಅಂತ ಕೇಳಿದ್ರೆ ಧರ್ಮರು ಹೇಳಿದ್ದ ಮಾತ ನಾಗರಾಯ ಗೌಡಗ ಅರುವರೇ ಬೇಕಿಲ್ಲ ಮಗಳನ್ನ ಒಯ್ದಾಡ ಅಂದಾರ ಇವ್ರು ಧರ್ಮರದಾರ ಅಂತ ಹೇಳಿ. ಅದು ಅರುವದರ ಎತ್ತಂದ್ರ ನಾಶ ಆಗಲ್ರಿ. ಮರಿವಿಗೆ ಜರ ಬೆತ್ತು ಅಂದ್ರ ಯಾರೇ ಹಿರಿಯಾರ ಹೇಳಿದ ಮಾತ ನಾವು ಅರುವಿನಾಗ ಇಟ್ಕೊಂಡು ವಾದೇವು ಅಂದ್ರ ನಮಗ ಮುಕ್ತಿ ಅದ, ನಮ್ಮ ಜೀವನ ಸಾಧಿಸ್ಲಕ್ ಬರ್ತದ. ಮತ್ತ ಮರಿವಿಗೆ ಜರ ಬಿದ್ದೇವಂದ್ರ ನಮಗ ಹಾಳಾಗ್ತದ. ಸಂಕ್ರಾಂತಿ ಏನದ 300 ಬಂಗಾರ ತಾಟಿದ್ದು 300 ಬಂಗಾರ ತಾಟಿದ್ದು ಎಲ್ಲ ಹದ್ದಾಗಿ ಹಾರಿ ಹೋದು. ಯಾಕ ಮರಿವಿಗೆ ಬಿದ್ದಾನ. ಯಾರು ಮರಿಬ್ಯಾಡ್ರಿ ಪುಣ್ಯವಂತ್ರೆ. ಏನ್ ಹೇಳುದ ಅಂತ ಕೇಳಿದ್ರೆ ನಮ್ಮ ಜೀವನದೊಳಗೆ ಏನ್ ಬೇಕು ನಮಗ ಅರುವ ಇರಬೇಕು. ಅರು ಇರಬೇಕು ಅನ್ನಂತ ಮಾತನ್ನ ನಾನ್ ನಿಮ್ಗೆ ಪದೇ ಪದೇ ಸಣ್ಣವನಾಗಿ ಹೇಳಿ ಗುರುಜಿ ಅವ್ರು ಹೇಳ್ಯಾರು. ಮರಿವಿಗೆ ಬೀಳ್ಬ್ಯಾಡ್ರಿ, ಮರಿವಿಗೆ ಬಿಡ್ಬ್ಯಾಡ್ರಿ ಅಂತ ಹೇಳ್ತಾರ. ಅರುವ ಬೇಕು. ಏನ್ ಹೇಳ್ತಾರ ಮತ್ತ ನಾವ್ ಹೇಳಿದ ಮಾತ್ರ ಹೇಳ್ತಾರ. ಅರುವು ಇರ್ಬೇಕು, ಅರು ಬ್ಯಾಡತ್ತಲ್ಲತ್ತ. ಆದ್ರೆ ಮರಿವಿಗೆ ಬೀಳ್ಬೇಕತ್ತಾರ. ಮರಿವಿ ಬೀಳ್ಬೇಕಂದ್ರೆ ಮರಿಬೇಕ. ಸ್ವಪ್ನ, ಸುಸುಕ್ತಿ, ಜಾಗೃತಿ ಇವು 3 ಕಾಲದಾಗ ನಿಮ್ಗೆ ಎಚ್ಚರಿಕೆ ಹೇಳ್ತೀನಿ. ಒಂದ್ ಮಾತ ಮರಿವಿಗೆ ಬೀಳ್ಬೇಡ. ಮರಿವಿಗೆ ಬಿದ್ದೇವತ್ತಿರಿ ನೀವು. ಯಾರಿಗೆ ಬೀಗರಿಗೆ ಯಾರಿ ಬಿಜ್ಜರಿಗೆ ಆಗ್ಲಿ ದೇವರಿಗೆ ಆಗ್ಲಿ ದೇವರಿಗೆ ಕೊಡ್ತೀನಿ ಅನ್ನಬಾರ್ದು, ಬಡವ ಬರ್ತೀನಿ ಅನ್ನಬಾರ್ದು, ದೇವರಿಗೆ ಬರ್ತೀನಿ ಅನ್ನಬಾರ್ದು, ದೇವರಿಗೆ ಕೊಡ್ತೀನಿ ಅನ್ನಬಾರ್ದು. ಲಕ್ಷ್ಯಲ್ಲಿ ಫೋಕಸ್ ಹೇಳ್ತಿರು. ಕೃಷ್ಣ ಪರಮಾತ್ಮ ತಗಲಿದು. ಕೃಷ್ಣ ಪರಮಾತ್ಮ ಅರ್ಜುನ ಕೂಡಿ ಹರ್ಯಾಣದಾಗ ಹೊಂಟ್ರತ್ತ. ಏನಾಯ್ತು ಅಲ್ಲಿ ಹೋಗೋ ಮುಂದ ಅರ್ಜುನ ಕೃಷ್ಣ ಕೇಳದತ್ತ. ಕೃಷ್ಣ ಪರಮಾತ್ಮ ಅರ್ಜುನ ಕೇಳದತ್ತ. ಈಗ ಅರ್ಜುನ ಗಿಡದಾಗ ನವಿಲೆ ಇದೆ ಒಂದು. ಅರ್ಜುನ ಅಂದ ನವಿಲೆ ಅದ್ರಿಪ್ಪ ಅಂದ. ನವಿಲಲ್ಲೋ ಕಾಗಿದ ಅದ ನೋಡಂದ. ಕಾಗಿನಿ ಅದ್ರಿಪ್ಪ ಅಂದ. ಕಾಗಲು ಗೂಗಿ ಅದನ್ನ ನೋಡಂದ. ಅಲ್ಲಿ ಗೂಗಿ ಮತ್ತೇನಂದ ಗೂಗಿನಿ ಅದಂದ್ರ. ಕೃಷ್ಣಗ್ ಸಿಟ್ಟು ಬತ್ತು. ಏನೋ ಅರ್ಜುನ ಅಂದವ ದೊಡ್ಡ ಜ್ಞಾನಿ ಆತ್ಮಜ್ಞಾನಿ ಜಗ ಹೇಳ್ತದ. ನಾ ಏನಂತಿ ಅದನ್ನೇ ಹೇಳ್ತೀನಿ. ತಿಳಿದು ನೋಡಿ ಹೇಳ್ದಾರ ನಾ ಅಂದಂಗೆ ಐತಿಲ್ಲ ಅನ. ಅವಾಗ ಅವ ಹೇಳ್ದತ್ತ ಅರ್ಜುನ, ಯಪ್ಪ ಅದು ಏನ್ ಯಾಕಿರೋಲಕ್ಕ, ನಾ ಹೇಳುದು ಏನ್ ಯಾಕಿರೋಲಕ್ಕ, ನೀ ಸೃಷ್ಟಿ ಕರ್ತಿದ್ದಿ, ನೀ ಹೆಂಗ ಐತಿ ಹಂಗೆ ಆಗ್ತದ, ಅದು ಹಂಗ ಆಗ್ತದ. ನಾ ನವಿಲ್ ಅಂದೆ ಅಂದ್ರ ನೀ ಕಾಗಿ ಮಾಡ್ತಿ, ಕಾಗಿ ಅಂದ್ರ ನವಿಲ್ ಮಾಡ್ತಿ, ನವಿಲ್ ಅಂದ್ರ ಗೂಗಿ ಮಾಡ್ತಿ. ನಾ ಅಂದಂಗ ಆಗುದಿಲ್ಲಪ್ಪ. ನೀ ಜಗತ್ತ ನೀ ಏನಂತಿ ಅದು ಆಗ್ತದ ಅಂತ ಹೇಳ್ದತ್ತವ. ಹಂಗ ನೀವು ಏನ್ ನಾವ್ ಹೇಳೋದು ಸುಳ್ಳು ಮಾಡಿ ಹೇಳ್ತಿರತ್ ನಾವು ನಿಮ್ಮಂಗೆ ಎಲ್ಲತ್ತೀವಿ. ಅದಕ್ಕೆ ನೀ ಏನಂತಾರಲ್ಲ ನಾ ಏನಂತೀನಿ ಅದನ್ನೇ ಎಲ್ಲ ಹತ್ತೀರಿ. ಮೊದ್ಲೇ ಯಾಕ ಗುರುಜಿ ಅವರದಾರ ಅವರು ಶಿಕ್ಷಕರದಾರ. ಅದಕ್ಕೆ ಬಂಧುಗಳೇ ಇರ್ಲಿ ಇಲ್ಲಿವರೆಗೆ ಮತ್ತೆ ಹೆಂಗದ ಕೇಳಿದ್ರ ಹೆಂಗ ಅರುವ ಮತ್ತು ಮರವ ಇವೆರಡು ವಿಷಯ ಬಹಳ ಚೆನ್ನಾಗಿ ನಾವೆಲ್ಲರೂ ಗಮನ ಇಟ್ಟು ಕೇಳಿ ನಮ್ಮ ಕಾರ್ಯಕ್ರಮದ ಶೋಭೆ ತಂದಿರಿ. ಈ ಕಾತ್ರಾಳ ಪುಣ್ಯ ಭೂಮಿ ಒಳಗ ಎಲ್ಲ ನೀವು ಪುಣ್ಯವಂತರಿದ್ದೀರಿ ಬಂಧುಗಳೇ. ಇಲ್ಲಿ ಹಾಡು ಕಲಾವಿದರದಾರ. ಯಾಕಂದ್ರೆ ನಮ್ಮ ಊರಾಗೆ ಕಲಾವಂತರಿದ್ರು, ಹೊರಗಿನ ಕಲಾವಂತರು ತಂದು ನಮ್ಮ ಊರೊಳಗೆ ಪ್ರಸ್ತಾವ ಮಾಡ್ಯಾರ. ಯಾಕಂದ್ರೆ ನಾವು ಗುರುಜಿ ಅವ್ರಿಗೆ ನಮಗೆ ಇವತ್ತಿನ ದಿವಸ ಹೊತ್ತ ಮುಣಗು ತನಕ ನಾವೆಲ್ಲರೂ
ಆಶೀರ್ವಾದಿಸಿ ಹೌದು. ಇವತ್ತಿನ ದಿವಸ ಕಾರ್ಯಕ್ರಮ ಬಹಳಷ್ಟು ವೈಭವದಿಂದ ನಡೆದದ. ಇನ್ನು ಯಥಾ ಪ್ರಕಾರ ಬಹಳಷ್ಟು ಹೇಳದೆ ಒಂದು 5 ನುಡಿ ಸುಂದರವಾದಂತ ಚಾಲನ ಹಾಡಿ ಗುರುಜಿ ಅವ್ರಿಗೆ ಮರುವಿನ ಕಡೆ ಹೋಗ್ತದ. ಮರುವಿಗೆ ಅದ ಯಾವ ಪದ ಹೇಳಿದ್ರು ಮದುಕೊಂಡು ಬೀಳ ಬ್ಯಾಡ ಮರುವಿಗೆ ಅಂತ ಹೇಳಿ ಅರಿವಿನ ಜನ್ಮಕ್ಕ ಬಂದು ಗುರುವಿನ ಮಾಡಿಕೊಂಡು ಬೀಳಬ್ಯಾಡು ನೀ ಮರುವಿಗೆ ಅಂತ. ಮರುವಿಗೆ ಬಿದ್ರೆ ಘಾಟ್ ಆಗ್ತದ. ಅದಕ್ಕೆ ಬಂಧುಗಳೇ ಅರು ನಮ್ಮ ಮನುಷ್ಯನಲ್ಲಿ ಎಲ್ಲರ ವಿನಂತಿ ಗುರುಜಿಯವರಿಗೆ ಏನು ಮರುವಿನಿಂದ ಯಾರು ಮುಕ್ತಿ ಅದು ಒಂದ್ ಸ್ವಲ್ಪ ನಮ್ಗೆ ಹೇಳಿ ಸಾಕು. ನೋಡುನು ಸಮಯ ಸಿಕ್ತಂದ್ರ ಏನ್ ಕಮಿಟಿ ಅವ್ರು ಏನ್ ಮಾಡ್ತಾರ ನೋಡುನು. ಈಗ ಇದು ನೋಡಿ ಖ್ಯಾಲಿ ಹಾಡೋನು. ಇಲ್ರಿ ಗೌಡ್ರ ಆರತಿ ಮಾಡಂದ್ರ ಮಾಡು ನಾವು ಒಂದು ಕಾರ್ಯಕ್ರಮ ಅದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ಯದ. ಇಲ್ಲ ಮತ್ತೆ ಗುರುಜಿ ಅವ್ರಿಗೆ ಒಂದು 4 ಮಾತು ಮಾತಾಡ್ಲಿ ಅಂದ್ರೆ ಗುರುಜಿ ಅವ್ರ ಕೊಡಿ ಕೊಡುನು. ನಾವು ನೀವು ಕೊಡಿ ಮಂಗಳಾರತಿ ಮಾಡೋಣ ಅಂತ ಮಾತನ್ನ ಹೇಳಿ ಒಂದ್ 5 ನುಡಿ ಖ್ಯಾಲಿ ಹಾಡ್ತೇವೆ. ಮತ್ತೊಮ್ಮೆ ಕೊನೆಯದಾಗಿ ತಮಗೆಲ್ಲರಿಗೂ ಒಣಬಾಗಿ ಸಂಘದ ಶರಣು ಶರಣಾರ್ಥಿ ಶರಣ.